ಇದೊಂದು ಗೂಂಡಾಗಿರಿ ಸರ್ಕಾರ, ಮಾನವೀಯತೆ ಇಲ್ಲ. ಅಲ್ಲಿ ಭಯೋತ್ಪಾದಕರನ್ನ ಅರೆಸ್ಟ್ ಮಾಡುವಂತ ಯೋಗ್ಯತೆ ಇಲ್ಲ. ಡಿಜೆಹಳ್ಳಿ ಕೆಜೆಹಳ್ಳಿ ಘಟನೆಯಲ್ಲಿ ಆದಂತವ್ರಿಗೆ ಅರೆಸ್ಟ್ ಮಾಡಿಲ್ಲ, ಅವ್ರಿಗೆ ಬಿರಿಯಾನಿ ಕೊಡ್ತೀರಾ. ಇಲ್ಲಿ ರಾಮ ಭಕ್ತರನ್ನ ನೀವು ಬಂಧಿಸ್ತೀರಾ ಅಂದ್ರೆ ಹೇಡಿಗಳು ನೀವು. ಒಂದ್ ರೀತಿ 100% ಪ್ರತಿಭಟನೆಯನ್ನ ನಾವು ಹೇಳಿದ್ರಿ. ಅಟ್ಲೀಸ್ಟ್ ಮನವಿ ಕೊಡಕ್ಕಾದ್ರೂ ಬಿಡಿ ಅಂದ್ರೆ ಅದಕ್ಕೂ ಬಿಡ್ತಾ ಇಲ್ಲ ಅವ್ರು ಒಳಗಡೆ, ಪೊಲೀಸ್ ಸ್ಟೇಷನ್ ಒಳಗಡೆ. ನಾವು 3 ದಿನ ಟೈಮ್ ಕೊಟ್ಟಿದ್ರಿ, 3 ದಿನದೊಳಗಡೆ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಅವನ್ನ ಸಸ್ಪೆಂಡ್ ಮಾಡ್ಬೇಕು ಅಂತ ಹೇಳಿದ್ರಿ. ಈಗಲೇ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಟ್ರಾನ್ಸ್ಫರ್ ಮಾಡೋದು ಒಂದು ಪ್ರಕ್ರಿಯೆ, ಆದ್ರೆ ಸಸ್ಪೆಂಡ್ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ. ಸಸ್ಪೆಂಡ್ ಮಾಡೋವರೆಗೂ ನಾವು ಹೋರಾಟ ಮಾಡ್ತೀರಿ. ಅವ್ರಿಗೆ ಗಡುವನ್ನ ಕೊಟ್ಟಿದ್ದೀರಿ ನಾವು. ಈ ರಾಜ್ಯದಲ್ಲಿ ಇದು ಮುಂದುವರಿತದೆ. ಇನ್ನ ಹಿಂದೂ ಕಾರ್ಯಕರ್ತನ ಯಾರ್ಯಾರು ಇಡೀ ರಾಜ್ಯದಲ್ಲಿ ಇನ್ಮೇಲೆ ಯಾವ್ಯಾವ ಹಿಂದೂ ಕಾರ್ಯಕರ್ತರ ಮೇಲೆ ಈ ತರ ಹಲ್ಲೆ ಮಾಡ್ತಾರೆ, ಜೈಲಿಗೆ ಹಾಕ್ತಾರೆ, ಅಲ್ಲೆಲ್ಲ ಹೋಗಿ ನಾವು ಪ್ರತಿಭಟನೆ ಮಾಡ್ತೀರಿ, ನ್ಯಾಯ ಕೊಡ್ತೀರಿ. ಯಾರು ಹಿಂದೂ ಕಾರ್ಯಕರ್ತರು ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ನಿಮ್ ಜೊತೆ ನಾನಿದ್ದೀನಿ, ಇಡೀ ಬಿಜೆಪಿ ಇದೆ, ಇಡೀ ಹಿಂದೂ ಸಮುದಾಯ ಇದೆ. ಯಾರು ಭಯ ಬೀಳಕ್ಕಾಗಲ್ಲ. ಈ ಗೊಡ್ಡು ಬೆದರಿಕೆ ಸಿದ್ದರಾಮಯ್ಯನವ್ರ ಗೊಡ್ಡು ಬೆದರಿಕೆ ಯಾರು ಬೆದರಲ್ಲ. ಇಂಥ 100 ಸಿದ್ದರಾಮಯ್ಯ ಬಂದ್ರು ಎದುರಿಸುವಂತ ಶಕ್ತಿ ಹಿಂದೂಗಳಿಗಿದೆ. ಆ ಕೆಲಸವನ್ನ ನಾವು ಮಾಡೇ ಮಾಡ್ತೀರಿ. ಹೌದು, ಅಮಾನತ್ ಮಾಡೋವರೆಗೂ ನಾವು ಹೋರಾಟವನ್ನ ಮಾಡೇ ಮಾಡ್ತೀರಿ. ಅಮಾನತ ಇಡೀ ರಾಜ್ಯದಲ್ಲಿ ಹೋರಾಟ ಆಗಿದೆ. ಇವತ್ತು ಹುಬ್ಳಿಯಲ್ಲಿ ದೊಡ್ಡ ಹೋರಾಟವನ್ನ ನಾವು ಮಾಡಿದಿರಿ. ಸುಮಾರು 4 ಗಂಟೆಗಳ ಕಾಲ ಹೋರಾಟ ಮಾಡಿದಿರಿ. ನಾವು ಗಡುವನ್ನ ಕೊಟ್ಟಿದಿರಿ. ಆ ಗಡುವು ಒಳಗಡೆ ಅವ್ರು ಮಾಡಿಲ್ಲ ಅಂದ್ರೆ ಮತ್ತೆ ನಾವು ಇಲ್ಲಿ ಹೋರಾಟವನ್ನ ನಾವು ಹುಬ್ಳಿಯಿಂದಾನೇ ನಾವು ಶುರು ಮಾಡ್ತೀರಿ. ನಾವು ಹುಬ್ಳಿಯಿಂದಾನೇ ಶುರು ಮಾಡ್ತೀವಿ. ಎಲ್ಲ ಇದರಲ್ಲಿ ಆ ಇನ್ಸ್ಪೆಕ್ಟರ್ ಅವ್ರು ಹೇಳುದನ್ನ ಕೇಳಿ ಮಾಡಿರುವಂತದ್ದು. ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಅಂತಾರೆ. ಏನು ಕಾನೂನು ಇದೆಯಾ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್? ಯಾವ ಇನ್ಸ್ಟ್ರಕ್ಷನ್ ಅಲ್ಲಿ ಸ್ಟ್ಯಾಂಡಿಂಗ್ ಆರ್ಡರ್ ಇದೆ? ಯಾವುದು ಇಲ್ಲ. 3 ದಿನ ಲೀವ್ ಇದೆ, ಕೋರ್ಟ್ ರಜೆ ಇದೆ ನೋಡ್ಕೊಂಡು ಮಾಡಿದ್ದಾರೆ. ಇದೊಂದು ಸಾಮಾನ್ಯ ಕೇಸು. ಆಲ್ರೆಡಿ ಇದರಲ್ಲಿ ಕೇಸು ಇದ್ದಂಥವ್ರನ್ನೆಲ್ಲ ಬಿಡುಗಡೆ ಔಟ್ ಇದೆ ಅವ್ರಿಗೆ.